ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಕೊಡಮಾಡುವಂತಹ ಸಾಕಷ್ಟು ಒಂದು ಪ್ರಶಸ್ತಿಗಳನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಯಾರು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಯಾಕೆ ಸರ್ ಇದು ಸಾಹಿತ್ಯ ಪ್ರಶಸ್ತಿಗಳು, ಆಮೇಲೆ ಕಲೆಗೆ ಸಂಬಂಧಪಟ್ಟಂತ ಸಾಮಾಜಿಕ ಸಂಬಂಧಪಟ್ಟಂತ ಪ್ರಶಸ್ತಿಗಳನ್ನ ಕೇಳ್ತಾರ ಅನ್ನುವಂಥದ್ದು. ಸಾಕಷ್ಟು ನೀವು ಹಿಂದಿನ ಒಂದು ಎಕ್ಸಾಮ್ಸ್ ಗಳನ್ನ ನೋಡಿದಾಗ ಈ ಒಂದು ಪ್ರಶಸ್ತಿಗಳನ್ನ, ಈ ಪಂಪ ಪ್ರಶಸ್ತಿ ಆಗಿರ್ಬೋದು, ಅಕ್ಕಮಹಾದೇವಿ ಪ್ರಶಸ್ತಿ ಆಗಿರ್ಬೋದು, ವಿಜೇತರು ಯಾರಿದ್ದಾರೆ ಅನ್ನುವಂತಹ ಒಂದು ಕ್ವಶನ್ಸ್ ಗಳು ಹೆಚ್ಚಾಗಿ ಬರುವಂತ ಸಾಧ್ಯತೆಗಳಿದೆ. ಹಾಗಾಗಿ ಒಂದು ಕ್ವಶನ್ಸ್ ಅನ್ನುವಂಥದ್ದು ಕೀಳಾಗಿ ನೋಡುವ ಹಾಗಿಲ್ಲ. 1 ಮಾರ್ಕ್ಸ್ ಇಂದನೂ ಕೂಡ 0.025 ಮಾರ್ಕ್ಸ್ ಕೂಡ ನಮ್ಮ ಒಂದು ಪ್ರತಿಯೊಂದು ಹೆಜ್ಜೆಗೂ ಕೂಡ ಒಂದು ಅತ್ಯಮೂಲ್ಯ ಮಾರ್ಕ್ಸ್ ಆಗುತ್ತೆ. ಹಾಗಾಗಿ 1 ಮಾರ್ಕ್ಸ್ ಅನ್ನ ಕಳ್ಕೊಳ್ಳುವಂತಹ ಒಂದು ಇಚ್ಛೆ ಯಾರು ಹೊಂದಬಾರ್ದು ಅಂದ್ಕೊಂತೀನಿ. ಹಾಗಾಗಿ ಈ ಒಂದು ಸಾಹಿತ್ಯ ಪ್ರಶಸ್ತಿಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯಲ್ಲಿ ಜೊತೆಗೆ ಪಂಪ ಪ್ರಶಸ್ತಿ, ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ, ಅಕ್ಕಮಹಾದೇವಿ ಪ್ರಶಸ್ತಿ, ಕನಕಶ್ರೀ, ಅತ್ತಿಮಬ್ಬೆ, ವೆಂಕಟಪ್ಪ, ಗುಬ್ಬಿ ವೀರಣ್ಣ, ಹಾಗೆ ಇನ್ನೂ ಸಾಕಷ್ಟು ಪ್ರಶಸ್ತಿಗಳನ್ನ ಯಾರು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಇಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಮ್ಮಿಕೊಂಡಂತಹ ಜೀವಮಾನ ಸಾಧನೆಯ ವಿವಿಧ ಪ್ರಶಸ್ತಿಗಳ ಪ್ರದಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಪ್ರದಾನ ಮಾಡಿರುವಂತದ್ದನ್ನ ನಾವು ಗಮನಿಸ್ತೇವೆ. 2020ರಿಂದ 2024ರವರೆಗೆ ಏನು ಈ ಅವಧಿಯಲ್ಲಿ ಸಾಧನೆ ಮಾಡಿದಂತಹ ಗಣ್ಯರಿಗೆ ಒಂದು ಪ್ರಶಸ್ತಿಯನ್ನ ಕೊಡುವಂತಹ ಕೆಲಸ ಆಗಿರುವಂತದ್ದು. ಹಾಗಾದ್ರೆ ಮೊದಲನೇದಾಗಿ ಈ ಪ್ರಶಸ್ತಿಗಳನ್ನ ನೋಡ್ತಾ ಬರೋಣ. ಬಸವ ಪುರಸ್ಕಾರ, ಭಗವಾನ್ ಮಹಾವೀರ ಶಾಂತಿ ಪ್ರಶಸ್ತಿ, ಟಿ ಚೌಡಯ್ಯ ಪ್ರಶಸ್ತಿ, ಹಾಗೆ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಪ್ರಶಸ್ತಿ. ಈ ಪ್ರಶಸ್ತಿಗಳನ್ನ ಒಂದು ಅಧ್ಯಕ್ಷತೆಯನ್ನ ಈ ಒಂದು ಕಮಿಟಿ ಇರುತ್ತೆ. ಈ ಕಮಿಟಿ ಏನ್ ಮಾಡುತ್ತೆ, ಇಂಥವರ ಒಂದು ಸಾಧನೆಗಳನ್ನ ಮನಗಂಡು ಇಂಥವರನ್ನ ನಾಮಿನೇಟ್ ಮಾಡುವಂಥದ್ದು. ಆ ಒಂದು ಸಮಿತಿಯ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ಗೋರು ಚನ್ನಬಸಪ್ಪ ಅಧ್ಯಕ್ಷರಾಗಿರುವಂತದ್ದು. ಹಾಗೆ ಈ ಒಂದು ಪುರಸ್ಕಾರ ಅಥವಾ ಪ್ರಶಸ್ತಿಯ ಒಂದು ಮೊತ್ತವನ್ನು ನೋಡೋದಾದ್ರೆ 10 ಲಕ್ಷ ರೂಪಾಯಿ ಒಂದು ನಗದು ಬಹುಮಾನ ಇರುವಂತದ್ದು. ಹಾಗಾದ್ರೆ ಬಸವ ಪುರಸ್ಕಾರದ ಒಂದು ವಿಜೇತರು ಯಾರು? ಆನಂದ್ ತೆಲ್ತು ಬಂಡೆ ಅವರು, ಹಾಗೆಯೇ ಡಾಕ್ಟರ್ ಎ.ಜಿ. ಮಹದೇವಪ್ಪ ಧಾರವಾಡ ಅವರು, ಇವರು ಭಾಜನರಾಗಿರುವಂತದನ್ನು ಗಮನಿಸ್ತೇವೆ. ಹಾಗೆ ಭಗವಾನ್ ಮಹಾವೀರ ಶಾಂತಿ ಪ್ರಶಸ್ತಿ ಅನ್ನುವಂಥದ್ದು ಜೀನದತ್ತ ದೇಸಾಯಿ ಅವರಿಗೆ ಸಿಕ್ಕಿರುವಂತದ್ದು. ಹಾಗೆ ಗುಜರಾತ್ನ ಗಾಂಧಿ ಅವರಿಗೆ ಲಭಿಸಿರುವಂತದ್ದು. ಟಿ ಚೌಡಯ್ಯ ಪ್ರಶಸ್ತಿ ಅನ್ನುವಂಥದ್ದು ನಿತ್ಯಾನಂದ ಹಳದಿಪುರ ಕೊಳಲು ಅವರಿಗೆ ಸಿಕ್ಕಿರುವಂತದ್ದು. ಹಾಗೆ ಶ್ರೀರಾಮುಲು ನಾದಸ್ವರ ಕೋಲಾರ ಅವರಿಗೆ ಕೂಡ ಈ ಒಂದು ಪ್ರಶಸ್ತಿ ಲಭಿಸಿರುವಂತದ್ದು. ಗಾನಯೋಗಿ ಪಂಚಾಕ್ಷರಿ ಗವಾಯಿ ಅವರ ಒಂದು ಪ್ರಶಸ್ತಿಯನ್ನ ಕೊಟ್ಟಿರುವಂತದ್ದು. ಪಂಡಿತ್ ಸೋಮನಾಥ್ ಮರಡೂರು ಧಾರವಾಡದವರಿಗೆ ಈ ಒಂದು ಪ್ರಶಸ್ತಿ ಲಭಿಸಿದೆ. ಹಾಗೆ ನಾಗಮಣಿ ಶ್ರೀನಾಥ್ ಮೈಸೂರು ಅವರಿಗೆ ಕೂಡ ಈ ಒಂದು ಪ್ರಶಸ್ತಿ ಸಿಕ್ಕಿರುವಂತದ್ದು. ಬಹಳ ಇಂಪಾರ್ಟೆಂಟ್. ಇನ್ನೊಂದು ಪಂಪ ಪ್ರಶಸ್ತಿ ಅನ್ನುವಂಥದ್ದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ ತಾಲೂಕಿನ ನಾ ಡಿಸೋಜ ಅವರಿಗೆ ಸಿಕ್ಕಿರುವಂತದನ್ನ ನಾವು ನೋಡುವಂತದ್ದು. ಈ ಪಂಪ ಪ್ರಶಸ್ತಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಸಿಂಗಲ್ ಪರ್ಸನ್ ಈ ಒಂದು ಪಂಪ ಪ್ರಶಸ್ತಿಯನ್ನ ತೆಗೆದುಕೊಂಡಿರುವಂತದ್ದನ್ನ ನಾವು ನೋಡುವಂತದ್ದು. ಹಾಗೆಯೇ ಕೆ.ಜಿ. ಕುಂದಣಗರ್ ಗಡಿನಾಡ ಶಾಂತಿ ಪ್ರಶಸ್ತಿ ಅನ್ನುವಂಥದ್ದು ನೋಡೋದಾದ್ರೆ ಇಲ್ಲಿ ಮಹಾರಾಷ್ಟ್ರದ ಡಾಕ್ಟರ್ ಕೆ. ವಿಶ್ವನಾಥ್ ಕಾರ್ನಾಡ್ ಅವರಿಗೆ ಸಿಕ್ಕಿರುವಂತದನ್ನು ನೋಡ್ತೇವೆ. ಜೊತೆಗೆ ಬೆಳಗಾವಿಯ ಚಂದ್ರಕಾಂತ್ ಪೋಕಳೆ ಅವರಿಗೂ ಕೂಡ ಈ ಒಂದು ಗಡಿನಾಡ ಸಾಹಿತ್ಯ ಪ್ರಶಸ್ತಿ ಅನ್ನುವಂಥದ್ದು ಲಭಿಸಿದೆ. ಹಾಗೆ ಇಂಪಾರ್ಟೆಂಟ್ ಇನ್ನೊಂದು ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಅನ್ನುವಂಥದ್ದು ಹಾಸನದ ಬಾನು ಮುಷ್ತಾಕ್ ಅವರಿಗೆ ಸಿಕ್ಕಿರುವಂತದ್ದು. ಹಾಗೆಯೇ ರಾಯಚೂರಿನ ಎಚ್.ಎಸ್. ಮುಕ್ತಾಯಕ್ ಅವರಿಗೂ ಕೂಡ ಲಭಿಸಿರುವಂತದ್ದು. ಇದು 2022-23 ಆಯ್ಕೆ. ಇದು 2023-24 ಸಾಲಿನಲ್ಲಿ ಆಯ್ಕೆ ಮಾಡಿರುವಂತದ್ದು. ಹಾಗೆ ಬಿ.ವಿ. ಕಾರಂತ್ ಪ್ರಶಸ್ತಿ ಅನ್ನುವಂಥದ್ದು ಬೆಂಗಳೂರಿನ ಸಿ. ಬಸವಲಿಂಗಯ್ಯ ಅವರಿಗೆ, ಹಾಗೆ ಮಂಗಳೂರಿನ ಸದಾನಂದ ಸುವರ್ಣ ಅವರಿಗೆ ಸಿಕ್ಕಿರುವಂತದ್ದನ್ನ ನಾವು ನೋಡ್ತಾ ಬರ್ತೇವೆ. ಗುಬ್ಬಿ ವೀರಣ್ಣ ಪ್ರಶಸ್ತಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ತುಮಕೂರಿನ ಚನ್ನಬಸಯ್ಯ ಗುಬ್ಬಿ ಅವರಿಗೆ ಲಭಿಸಿರುವಂತದ್ದು. ವಿಜಯಪುರದ ಎಲ್.ಬಿ. ಶೇಖ್ ಮಾಸ್ತರ್ ಅವರಿಗೆ ಈ ಗುಬ್ಬಿ ವೀರಣ್ಣ ಪ್ರಶಸ್ತಿ ಸಿಕ್ಕಿರುವಂತದ್ದು. ಡಾಕ್ಟರ್ ಸಿದ್ದಲಿಂಗಯ್ಯ ಸಾಹಿತ್ಯ ಪ್ರಶಸ್ತಿ ಅನ್ನುವಂಥದ್ದು ಮೋಗಳ್ಳಿ ಗಣೇಶ್ ಹಾಗೆ ಉತ್ತಮ್ ಕಂಬ್ಳೆ ಅವರಿಗೆ ಸಿಕ್ಕಿರುವಂತದ್ದು. ಹಾಗೆಯೇ ದಾವಣಗೆರೆಯ ಬಿ.ಟಿ.ಎಸ್. ಜಾಹ್ನವಿ ಅವರಿಗೆ ಸಿಕ್ಕಿರುವಂತ ಒಟ್ಟು 3 ಜನಿಗೆ ಇಲ್ಲಿ ಸಿಕ್ಕಿರುವಂತದ್ದು ಡಾಕ್ಟರ್ ಸಿದ್ದಲಿಂಗಯ್ಯ ಸಾಹಿತ್ಯ ಪ್ರಶಸ್ತಿ.
ಈ ಕೆಲವೊಂದು ಈ 5 ಪ್ರಶಸ್ತಿಗಳನ್ನ ನಾನು 6 ಪ್ರಶಸ್ತಿಗಳನ್ನ ಚರ್ಚೆ ಮಾಡಿದ್ನಲ್ಲ, ಇದರ ಒಂದು ನಗದು ಬಹುಮಾನ ಅನ್ನುವಂಥದ್ದು 5 ಲಕ್ಷ ರೂಪಾಯಿ ಇರುತ್ತೆ. ಇದಕ್ಕೂ ಕೂಡ ಬರಗೂರು ರಾಮಚಂದ್ರ ಅವರು ಅವರ ಅಧ್ಯಕ್ಷತೆಯ ಸಮಿತಿ ಆಯ್ಕೆ ಮಾಡಿರುವಂತದನ್ನ ಗಮನಿಸ್ತೇವೆ. ಇನ್ನು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಶಸ್ತಿ ವಿಭಾಗದಲ್ಲಿ ಒಂದು ಪ್ರಶಸ್ತಿ ಬರುತ್ತೆ, ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಬರುತ್ತೆ. ಅದು ಬೆಂಗಳೂರಿನ ಕೆ ಮರುಳಸಿದ್ದಪ್ಪ ಅವರಿಗೆ ಲಭಿಸಿರುವಂತದ್ದು. ಹಾಗೆಯೇ ಬೆಳಗಾವಿಯ ಹಸನ್ ನಹಿ ಸುರಕೋಡ ಅವರಿಗೆ ಸಿಕ್ಕಿದೆ. ಹಾಗೆ ಕೋಲಾರದ ಕೆ ರಾಮಯ್ಯ ಅವರಿಗೆ, ಬಳ್ಳಾರಿಯ ವೀರಸಂಗಯ್ಯ, ಒಟ್ಟು 4 ಜನರಿಗೆ ಈ ಒಂದು ಪ್ರಶಸ್ತಿ ಲಭಿಸಿರುವಂತದ್ದು. ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಯಾವ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತದ್ದು? ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಶಸ್ತಿ ವಿಭಾಗಕ್ಕೆ ಸಂಬಂಧಪಟ್ಟಂತದ್ದು. ಅದರ ಒಂದು ವಿಭಾಗದಲ್ಲಿ ಅಕ್ಕ ಮಹಾದೇವಿ, ಕನಕಶ್ರೀ, ಒಟ್ಟು 3 ಪ್ರಶಸ್ತಿಗಳು ಲಭಿಸುತ್ತೆ. ಇಲ್ಲಿ ಧಾರವಾಡದ ಜಗನ್ಮಾತೆ ಅಕ್ಕ ಮಹಾದೇವಿ ಆಶ್ರಮ ಟ್ರಸ್ಟ್ ಅವರಿಗೂ ಕೂಡ ಅಕ್ಕ ಮಹಾದೇವಿ ಪ್ರಶಸ್ತಿ ಇದೆ. ಮಂಡ್ಯದ ಡಾಕ್ಟರ್ ಆರ್ ಸುನಂದಮ್ಮ ಅವರಿಗೆ, ಹಾಗೆ ಕಲಬುರ್ಗಿಯ ಮೀನಾಕ್ಷಿ ಬಾಳಿ ಅವರಿಗೆ, ಬೆಂಗಳೂರಿನ ಡಾಕ್ಟರ್ ವಸುಂಧರಾ ಭೂಪತಿ ಅವರಿಗೆ. ಹಾಗೆ ಕನಕಶ್ರೀ ಪ್ರಶಸ್ತಿ ಎನ್ನುವಂಥದ್ದು ಹಾವೇರಿಯ ಡಾಕ್ಟರ್ ಲಿಂಗದಹಳ್ಳಿ ಹಾಲಪ್ಪ ಅವರಿಗೆ, ಮಂಗಳೂರಿನ ಡಾಕ್ಟರ್ ಬಿ ಶಿವರಾಮ್ ಶೆಟ್ಟಿ ಅವರಿಗೆ, ಇಬ್ಬರಿಗೆ ಸಿಗಿರುವಂತದ್ದು ಯಾವುದು? ಕನಕಶ್ರೀ ಪ್ರಶಸ್ತಿ. ಇದರ ಒಂದು ಪ್ರಶಸ್ತಿಯ ಒಂದು ಮೊತ್ತವನ್ನು ನೋಡೋದಾದ್ರೆ 5 ಲಕ್ಷ ರೂಪಾಯಿ ನಗದು ಬಹುಮಾನ. ಹಾಗೆ BT ಲಲಿತಾ ನಾಯಕ್ ಅವರು ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರುವಂತದನ್ನ ನಾವು ನೋಡುವಂತದ್ದು. ಇನ್ನು ಕಲಾ ಪ್ರಶಸ್ತಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕಲೆಯಲ್ಲಿ ಒಂದಿಷ್ಟು ಪ್ರಶಸ್ತಿಗಳನ್ನ ಗುರುತಿಸಿದ್ದಾರೆ. ಆ ಒಂದು ಪ್ರಶಸ್ತಿಗಳನ್ನು ನೋಡೋದಾದ್ರೆ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ ಅನ್ನುವಂಥದ್ದು ಬೆಂಗಳೂರಿನ GLN ಸಿಂಹ ಅವರಿಗೆ ಸಿಕ್ಕಿರುವಂತದ್ದು. ಕಲಬುರಗಿಯ ಬಸವರಾಜ್ ಎಲ್ ಜಾನಿ ಅವರಿಗೆ ಸಿಕ್ಕಿರುವಂತದ್ದು. ಜಾನಪದ ಶ್ರೀ ಪ್ರಶಸ್ತಿ ವಾದನ ಅನ್ನುವಂತಹದ್ದು ಅದರಲ್ಲಿ ಆಯ್ಕೆ ಮಾಡ್ಕೊಂಡಿರುವಂತದ್ದು ವಿಭಾಗ. ಇಲ್ಲಿ ದಕ್ಷಿಣ ಕನ್ನಡದ ಗೊರಗಪ್ಪ ಶೆಟ್ಟಿ ಅವರಿಗೆ ಸಿಕ್ಕಿರುವಂತದ್ದು. ಹಾಗೆ ಚಿಕ್ಕಮಗಳೂರಿನ ಒಂದು JP ಜಗದೀಶ್ ಅವರಿಗೆ ಸಿಕ್ಕಿರುವಂತದ್ದು. ಇದು ಯಾವುದು? ಕಲಾ ಒಂದು ಪ್ರಶಸ್ತಿ ವಿಭಾಗದಲ್ಲಿ ಬರುವಂತದ್ದು. ಹಾಗೆ ಜಾನಪದ ಶ್ರೀ ಪ್ರಶಸ್ತಿ ಅನ್ನುವಂಥದ್ದು ಗಾಯನಕ್ಕೆ ಸಂಬಂಧಪಟ್ಟಂತದ್ದು ಬೀದರ್ನ ಕಲ್ಲಪ್ಪ ಮಿರ್ಜಾಪುರ ಅವರಿಗೆ ಸಿಕ್ಕಿರುವಂತದ್ದು. ಹಾಗೆ ಚಿತ್ರದುರ್ಗದ ಹಲಗೆ ದುರ್ಗಮ್ಮ ಅವರಿಗೆ ಸಿಕ್ಕಿರುವಂತದ್ದು. ನೋಡಿ, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನೀವು ಎಲ್ಲ ಬಾಯ್ಪಾಠ ಹೊಡೆದಿದ್ರು ಪರವಾಗಿಲ್ಲ, ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಂಡಿರಿ. ಯಾಕೆಂದ್ರೆ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ ಅಂದ್ರೆ ಸಿಂಹ ಅವರಿಗೆ, ಬಸವರಾಜ್ ಅವರಿಗೆ ಅಂತ ಒಂದು ಪಾಯಿಂಟ್ ಅನ್ನು ನೆನ್ಪಿಟ್ಕೊಂಡ್ರೆ ಎಷ್ಟೋ ಹೆಲ್ಪ್ಫುಲ್ ಆಗುತ್ತೆ. 1 ಮಾರ್ಕ್ಸ್ ಅನ್ನ ಕಳ್ಕೊಳ್ಳುವಂತಹ ಒಂದು ಸಮಯ ಬರೋದಿಲ್ಲ ಅಂತ ಭಾವಿಸ್ಕೊಳ್ತೇನೆ. ಹಾಗೆ ಈ ಒಂದು ಪ್ರಶಸ್ತಿಯ ಒಂದು ಮೊತ್ತವನ್ನು ನೋಡೋದಾದ್ರೆ 5 ಲಕ್ಷ ರೂಪಾಯಿ ನಗದು ಇದೆ. ಇಲ್ಲಿ VT ಕಾಳೆ ಅವರ ಈ ಒಂದು ಆಯ್ಕೆ ಸಮಿತಿ ಈ ಒಂದು ಪ್ರಶಸ್ತಿಯನ್ನ ಆಯ್ಕೆ ಮಾಡಿರುವಂತದನ್ನ ನಾವು ನೋಡುವಂತದ್ದು. ಇನ್ನು ಸಂಗೀತ ನೃತ್ಯ ಒಂದು ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಜಗುಣ ಪುರಂದರ ಪ್ರಶಸ್ತಿ ಎನ್ನುವಂಥದ್ದು, ಹಾಗೆಯೇ ಕುಮಾರವ್ಯಾಸ ಪ್ರಶಸ್ತಿ, ಶಾಂತಲ ನಾಟ್ಯ ಪ್ರಶಸ್ತಿ, ಹಾಗೆ ಸಂತ ಶಿಶುನಾಳ ಶರೀಫ್ ಅವರ ಪ್ರಶಸ್ತಿ. ಇಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ನಿಜಗುಣ ಪುರಂದರ ಪ್ರಶಸ್ತಿಯನ್ನ ನೋಡೋದಾದ್ರೆ ಮೈಸೂರಿನ MK ಸರಸ್ವತಿ ಅವರಿಗೆ, ಹಾಗೆ ಧಾರವಾಡದ ಅಕ್ಕಮಹಾದೇವಿ ಮಠದವರಿಗೆ ಸಿಕ್ಕಿರುವಂತದ್ದು. ಕುಮಾರವ್ಯಾಸ ಪ್ರಶಸ್ತಿಯನ್ನು ನೋಡೋದಾದ್ರೆ ಗದುಗಿನ ಸಿದ್ದೇಶ್ವರ ಶಾಸ್ತ್ರಿ, ಮೈಸೂರಿನ ರಾಮಚಂದ್ರ ಅವರಿಗೆ ಸಿಕ್ಕಿರುವಂತದ್ದು. ಶಾಂತಲ ನಾಟ್ಯ ಪ್ರಶಸ್ತಿ ಅನ್ನುವಂಥದ್ದು ಬೆಂಗಳೂರಿನ ಚಿತ್ರ ವೇಣುಗೋಪಾಲ್ ಅವರಿಗೆ, ಹಾಗೆ ಬೆಂಗಳೂರಿನ ರೇವತಿ ನರಸಿಂಹನ್ ಅವರಿಗೆ ಸಿಕ್ಕಿರುವಂತದ್ದು. ಇನ್ನು ಕೊನೆಯದಾಗಿ ಸಂತ ಶಿಶುನಾಳ ಶರೀಫ್ ಪ್ರಶಸ್ತಿ ಅನ್ನುವಂಥದ್ದು ಬೆಂಗಳೂರಿನ ಕಸ್ತೂರಿ ಶಂಕರ್, ಹಾಗೆಯೇ ಶಿವಮೊಗ್ಗದ NB ಶಿವಲಿಂಗಪ್ಪ ಅವರಿಗೆ ಸಿಕ್ಕಿರುವಂತದ್ದು. ಇದರದ್ದು ಕೂಡ 5 ಲಕ್ಷ ರೂಪಾಯಿ ನಗದು ಬಹುಮಾನ ಇದೆ. ಹಾಗೆ ಈ ಆಯ್ಕೆ ಸಮಿತಿಯಲ್ಲಿ ನೋಡೋದಾದ್ರೆ ಡಾಕ್ಟರ್ ನರಸಿಂಹ ವಡವಾಡಿ ಅವರು ಈ ಒಂದು ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿರುವಂತದನ್ನ ನಾವು ನೋಡ್ತಾ ಬರ್ತೀವಿ. ಇದೆಲ್ಲ ಮಾಹಿತಿ ನಿಮ್ಗೆ ಸ್ವಲ್ಪ ಕೇಳೋಕೆ ಇದು ಏನಿದು ಪಾಯಿಂಟ್ಸ್ ಹೇಳ್ಕೊಂತ ಹೋಗ್ತಾ ಇರುವಂತದ್ದು ಇದು ಅನ್ನುವಂಥದ್ದು ಸ್ವಲ್ಪ ನೆಗ್ಲಿಜೆನ್ಸ್ ಮಾಡಿದ್ರೆ ಒಂದು ಅಂಕಗಳನ್ನ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಇದರ ಒಂದು PDF ಅನ್ನುವಂಥದ್ದು ಈ ಒಂದು ಟೆಲಿಗ್ರಾಮ್ ನಲ್ಲಿ ಸಿಗುತ್ತೆ ನಿಮಗೆ. karuna.in ಈ ಒಂದು ಟೆಲಿಗ್ರಾಮ್ ನಲ್ಲಿ ನಿಮಗೆ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಈ ಲಿಂಕ್ ಅನ್ನ ಹಾಕಿರ್ತೀನಿ, ಅಲ್ಲಿಂದನೂ ಕೂಡ ನೀವು ಜಾಯಿನ್ ಆಗಿ ಈ ಒಂದು PDF ಅನ್ನು ಕೂಡ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ, ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.